ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಅಥಣಿ ಪಟ್ಟಣದ ನ್ಯಾಯವಾದಿಗಳ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮಂಗಳವಾರ ಸಾಯಂಕಾಲ ಜರುಗಿತ್ತು. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಅಥಣಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿ ನ್ಯಾಯವಾದಿ ನಿಂಗಪ್ಪ ಕೋಕಲೆ, ಉಪಾಧ್ಯಕ್ಷರಾಗಿ ಬಸವರಾಜ ಡಂಗಿ, ಕಾರ್ಯದರ್ಶಿಯಾಗಿ ಎಂಎಚ್ ಯಕ್ಕಂಚಿ ಆಯ್ಕೆಯಾಗಿದ್ದಾರೆ. ಗ್ರಂಥಾಲಯ ಕಾರ್ಯದರ್ಶಿಯಾಗಿ ಆರ್ಪಿ ನಲ್ವಡೆ, ಆಡಳಿತ ಮಂಡಳಿಯ ಸದಸ್ಯರಾಗಿ ಪಿಎಂ ಕಾಂಬಳೆ, ಎಲ್ಎಸ್ ಮಹಂಗಾ, ಪಿಆರ್ ಪಾವರ, ಎಪಿ ಬೋಸಳೆ, ಬಿಎಸ್ ಕಾಂಬಳೆ ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಹಿರಿಯ ಕಿರಿಯ ವಕೀಲರು ನಿಂಗಪ್ಪ ಕೋಕಲೆ ಸೇರಿದಂತೆ ಎಲ್ಲ ಪದಾಧಿಕಾರಿಗಳನ್ನು ಸತ್ಕರಿಸಿದರು. ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ನ್ಯಾಯವಾದಿ ಬಿಎಸ್ ಅಂಬಿ ಪದಾಧಿಕಾರಿಗಳ ಆಯ್ಕೆ ಮಾಹಿತಿಯನ್ನ ಘೋಷಿಸಿದರು. ಈ ವೇಳೆ ನೂತನ ಅಧ್ಯಕ್ಷ ನ್ಯಾಯವಾದಿ ನಿಂಗಪ್ಪ ಕೋಕಲೆ ಮಾತನಾಡಿ, ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನನ್ನು ಬೆಂಬಲಿಸಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದ ಸಂಘದ ಸದಸ್ಯರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಅಥಣಿ ವಕೀಲರ ಸಂಘ ಅತ್ಯಂತ ಹಳೆಯದಾಗಿದ್ದು ಈಗಾಗಲೇ ಇಲ್ಲಿ ಜಿಲ್ಲಾ ನ್ಯಾಯಾಲಯವೂ ಕೂಡ ಪ್ರಾರಂಭಗೊಂಡಿದ್ದು ಅಥಣಿ ನ್ಯಾಯಾಲಯದಲ್ಲಿ 600ಕ್ಕೂ ಹೆಚ್ಚು ವಕೀಲರು ಕಾರ್ಯನಿರ್ವಹಿಸುತ್ತಿರುವುದರಿಂದ ಈಗಿದ್ದ ನ್ಯಾಯಾಲಯ ಸಂಕೀರ್ಣ ಸಾಗುತ್ತಿಲ್ಲ. ಹೀಗಾಗಿ ವಕೀಲರ ಬೇಡಿಕೆಯಂತೆ ಉಚ್ಚ ನ್ಯಾಯಾಲಯದ ಮೂಲಕ 36 ಕೋಟಿ ರು ಅನುದಾನ ನೀಡಬೇಕು ಎಂದು ಪ್ರಸ್ತಾವನೆ ಸಲ್ಲಿಸಲಾಗುವುದು. ನನ್ನ ಅಧಿಕಾರ ಅವಧಿಯಲ್ಲಿ ಸರ್ಕಾರದಿಂದ ಅನುದಾನ ತರುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಮತ್ತು ನಮ್ಮ ಸಂಘದ ಎಲ್ಲಾ ಸದಸ್ಯರಿಗೆ ಅಶೋತ್ತರಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಪ್ರಸಕ್ತ ಸಾಲಿನ ನಮ್ಮ ಅಥಣಿ ನ್ಯಾಯವಾದಿ ಸಂಘದ ಚುನಾವಣೆಯಲ್ಲಿ ಇವತ್ತು ದಿವಸ ನಡೆದಂಥ ಈ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ನ್ಯಾಯವಾದಿ ಸಂಘದ ಕಿರಿಯ ಮತ್ತು ಮಹಿಳಾ ನ್ಯಾಯವಾದಿ ಸಂಘದವರ ಎಲ್ಲ ಸದಸ್ಯರು ಕೂಡಿ ಆಯ್ಕೆ ಮಾಡಿದ್ದರಿಂದ ಅವರಿಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಬಹುದಿನಗಳ ನಮ್ಮ ಅಥಣಿ ನ್ಯಾಯವಾದದ ಒಂದು ಇತಿಹಾಸ ಐತೆ. ಯಾಕಂದರೆ ಭಾಳಷ್ಟು ಒಂದು ಒಳ್ಳೆಯ ರೆಪ್ಯುಟೇಷನ್ ಇರುವಂಥ ಅಥಣಿ ನ್ಯಾಯವಾದಿ ಸಂಘ ಹಿಂದಿನ ಅವಧಿಯಲ್ಲಿಯೂ ಕೂಡ ನಮ್ಮ ಹಿಂದಿನ ಅಧ್ಯಕ್ಷರಂಥ ಹೊಸಕೋಡು ವಕೀಲರವರು ನೇತೃತ್ವದಲ್ಲಿ ಜಿಲ್ಲಾ ನ್ಯಾಯಾಲಯದವರು ಇದು ಸ್ಥಾಪನೆ ಆಗಿದೆ. ಇನ್ನೂ ನಮ್ಮ ಪ್ರಮುಖವಾದ ಅಂಶಗಳಂದರೆ ಅಥಣಿ ನ್ಯಾಯಾಲಯದಲ್ಲಿ ನಮ್ಮ ಸದಸ್ಯರ ಸಂಖ್ಯೆ ಬಹಳಷ್ಟು ಇರೋದರಿಂದ ನಮಗೆ ಒಂದು ನ್ಯಾಯಾಲಯದ ಸಂಕೀರ್ಣದ ಅವಶ್ಯಕತೆ ಭಾಳ ಇದೆ. ಅದಕ್ಕೆ ಈಗಾಗಲೇ ನಾವು ಎಸ್ಟಿಮೇಟ್ ಮಾಡಿ ಈಗಾಗಲೇ ನಾವು ಜಿಲ್ಲಾ ನ್ಯಾಯಾಲಯ ಮುಖಾಂತರ ಮತ್ತು ಹೈಕೋರ್ಟ್ ಮುಖಾಂತರ ಈಗ ಸರ್ಕಾರಕ್ಕೆ ಸಲ್ಲಿಸಿದ್ದು ಸುಮಾರು 36 ಕೋಟಿ ರೂಪಾಯಿ ಅನುದಾನದಲ್ಲಿ ಒಂದು ದಿವಸ ನಾವೆಲ್ಲ ಆ ಯೋಜನೆ ಕಳಿಸಿದ್ದು. ನಮ್ಮ ಮುಂದಿನ ಪ್ರಮುಖ ಗುರಿ ಅಂದರೆ ಆ ಅನುದಾನವನ್ನು ಮಂಜೂರಾತಿ ತಂದು ಒಂದು ನಮ್ಮ ನ್ಯಾಯಾಲಯದ ಸಂಕೀರ್ಣ ಮತ್ತು ವಕೀಲರ ಭವನವನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ಮೊದಲೇ ಆದ್ಯತೆ ಕೊಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾರೆ. ಅದರ ಜೊತೆಯಾಗಿ ಒಂದು ದಿವಸ ನಮ್ಮ ಸಂಘದ ಹಿರಿಯ ಸದಸ್ಯರ ಗೌರವ ಆಗಲಿ, ಕಿರಿಯ ಸದಸ್ಯರ ಗೌರವವನ್ನು ಕಾಪಾಡೋದು, ಅವ್ರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಮೊದಲ ಆದ್ಯತೆಯನ್ನು ಕೊಡ್ತೀವಿ. ನಾವೆಲ್ಲರೂ ಆಡಳಿತ ಮಂಡಳಿ ಸದಸ್ಯರು, ಉಪಾಧ್ಯಕ್ಷರಂತ ತಂಗಿ ವಕೀಲರು ಇರ್ಬೋದು, ಮತ್ತು ನಮ್ಮ ಕಾರ್ಯದರ್ಶಿಗಳಂತ ಯಂಕಂಚಿ ಅವರು ಇರ್ಬೋದು, ಮತ್ತು ಹಲವಾಡಿಯವರು ಆಗಲಿ, ನಮ್ಮ ಆಡಳಿತ ಮಂಡಳಿ ಎಲ್ಲ MC ಮೆಂಬರ್ ಸದಸ್ಯರಾಗಲಿ, ನಮ್ಗೆ ಈ ಒಂದು ಚುನಾವಣೆಯಲ್ಲಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಪ್ರಯತ್ನಿಸಿದಂಥ ನಮ್ಮೆಲ್ಲ ಸಹೋದ್ಯೋಗಿ ಮಿತ್ರರು, ಹಿರಿಯರು, ಅವರಿವರೆಲ್ಲ ಎಲ್ಲರಿಗೂ ಮತ್ತೊಮ್ಮೆ ನಾನು ಸಲ್ಲಿಸಿ. ಹಿರಿಯ ನ್ಯಾಯವಾದಿ ಕೆಎ ವಣಜೋಳ ಮಾತನಾಡಿ, ಅಥಣಿ ವಕೀಲರ ಸಂಘದ ಚುನಾವಣೆಯನ್ನು ಹಿರಿಯ ವಕೀಲರು ಮಾರ್ಗದರ್ಶನದಲ್ಲಿ ಅತ್ಯಂತ ಶಿಸ್ತಿನಿಂದ ನಿರ್ವಹಿಸಿದ್ದು, ಚುನಾವಣೆಯಲ್ಲಿ ಯಾರು ಗೆದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡಿಕೊಂಡು ಕಾರ್ಯನಿರ್ವಹಿಸುವ ಪ್ರವೃತ್ತಿ ನಮ್ಮದಾಗಿದೆ. ಈ ಹಿಂದಿನಂತೆಯೇ ಎನ್ಬಿ ಕೋಕಲೆ ವಕೀಲರು ನಾವೆಲ್ಲ ಸಹಕಾರ ನೀಡೋಣ ಎಂದು ಮನವಿ ಮಾಡಿದ್ರು. ಇವತ್ತಿನ ದಿವಸ 2024-25ನೇ ಸಾಲಿನಲ್ಲಿ ವಕೀಲರ ಸಂಘದಲ್ಲಿ ಚುನಾವಣೆ ನಿಮಿತ್ತವಾಗಿ ಅಧ್ಯಕ್ಷರಾಗಿದ್ದ ಕೊಕ್ಕಲೆ ವಕೀಲರೇ ಹಾಗೂ ಉಪಾಧ್ಯಕ್ಷರ ಡಂಗಿ ವಕೀಲರೇ, ಕಾರ್ಯದರ್ಶಿಗಳಾದ ಯಂಕಂಚಿ ವಕೀಲರೇ ಹಾಗೂ ನಲ್ವಡೆಯವರೇ ಹಾಗೂ ಎಲ್ಲ ನಮ್ಮ ಸಂಘದ ಹಿರಿಯ ಸದಸ್ಯರೇ, ನಾವು ಯಾವತ್ತೂ ಪ್ರತಿ ವರ್ಷ ಇಲೆಕ್ಷನ್ ಮಾಡಬೇಕಾದ್ರೆ ಒಂದು MLA ಇಲೆಕ್ಷನ್ಗಿಂತ ಒಂದು ತುರ್ಸಾಗುವಂಥ ಒಂದು ಚುನಾವಣೆ. ಈ ಚುನಾವಣೆ ನಾವು ಯಾವ ರೀತಿ ಮಾಡ್ತೀವಿ ಅಂದರೆ ಹಿರಿಯರ ಮಾರ್ಗದರ್ಶನ ಮುಖಾಂತರ ನಾವು ಈ ಚುನಾವಣೆ ಮಾಡ್ತೀವಿ. ಅವ್ರು ಯಾವ ರೀತಿ ನಮ್ಮ ಮಾರ್ಗದರ್ಶನ ಹಾಕ್ತಾರಲ್ಲ, ಯಾವ ಕ್ಯಾಂಡಿಡೇಟ್ ನಮ್ಮ ಯೋಗ್ಯ ಅಭ್ಯರ್ಥಿ ಅದಲ್ಲ, ಆ ಅಭ್ಯರ್ಥಿಗಳನ್ನು ನಾವು ಹಿರಿಯರ ವಕೀಲರ ಮಾರ್ಗದರ್ಶನದಲ್ಲಿ ನಾವು ಈ ಚುನಾವಣೆ ಮಾಡ್ತೀವಿ. ಆ ಚುನಾವಣೆ ಮುಖಾಂತರ ನಾವು ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ತೀವಿ. ಆ ಚುನಾವಣೆ ಮುಗಿಯುವವರೆಗೆ ಮಾತ್ರ ನಾವು ಎದುರಾಳಿಗಳು. ಚುನಾವಣೆ ಮುಗಿದ ನಂತರ ಎಲ್ಲ ನನ್ನ ಸಹೋದರರು ಮತ್ತು ಹಿರಿಯರ ಮಾರ್ಗದರ್ಶನದಿಂದ
ನಾವು ಈ ಪ್ರತಿಯೊಂದು ಕೆಲಸಗಳನ್ನು ನಾವು ಅಸೋಸಿಯೇಷನ್ ನಾವು ಕೆಲಸ ಮಾಡ್ಕೊತ ಬಂದಿದ್ದೀವಿ. ಮತ್ತು ಅದೇ ರೀತಿ ಸಾಕಷ್ಟು ಹೋದ ಸಲ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಜಿಲ್ಲಾ ನ್ಯಾಯಾಲಯ ಆಯಿತು. ಈಗ ಸುಮಾರು ನಮ್ಮ ವಕೀಲರು ಸುಮಾರು ಒಂದು 600 ಜನ ಸದಸ್ಯರಿದ್ದಾರೆ. 600 ಸದಸ್ಯರ ಅದರಲ್ಲಿ ಕಟ್ಟಡ ಇಲ್ಲಿ ಅಸೋಸಿಯೇಷನ್ದಲ್ಲಿ ಸಂಘ ಹಾಲದಲ್ಲಿ ಸಾಕಷ್ಟು ವಕೀಲರಿಗೆ ಅನಾನುಕೂಲತೆ ಆಗಿದ್ದರಿಂದ ಕರ್ನಾಟಕ ಸರ್ಕಾರದವರು 35 ಕೋಟಿ ರೂಪಾಯಿಯನ್ನ ಹಣದ ಮಂಜೂರಾತಿ ಕುರಿತು ಒಂದು ಬಿಲ್ಡಿಂಗ್ ಅನ್ನು ಅಪ್ರೂವಲ್ ಮಾಡಿದ್ದಾರೆ. ಅದು ಫೈನಾನ್ಸ್ ಲೆವೆಲ್ದೊಳಗೆ ಬಂದಿರ್ತದೆ. ಅದನ್ನು ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ರಾಜಕೀಯ ಶಾಸಕರ ಮುಖಾಂತರ ಹಾಗೂ ಕಾನೂನು ಸಚಿವರು ಹಾಗೂ ಜಿಲ್ಲಾ ನ್ಯಾಯದ ಉಸ್ತುವಾರಿ ಸಚಿವರ ಮುಖಾಂತರ ನಾವು ಬೇಡಿಕೆ ಇಟ್ಟಿದ್ದೀವಿ. ಆ ಬೇಡಿಕೆ ಮುಖಾಂತರ ನಾವೆಲ್ಲ ಒಂದು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರ, ಆಡಳಿತ ಮಂಡಳಿ ಎಲ್ಲ ಸದಸ್ಯರಿಗೆ ನಾವು ಜವಾಬ್ದಾರಿ ಕೊಡ್ತೀವಿ. ನಿಮ್ಮ ಹಿಂದೆ ಸಂಘದ ಹಿರಿಯ ಸದಸ್ಯರು, ಯುವಕರಾದ ನಾವು ಎಲ್ಲರೂ ತಮಗೆ ಸಹಾಯ ಸಹಕಾರ ನಾವು ಕೊಡ್ತೀವಿ. ನೀವು ಒಳ್ಳೆ ಕೆಲಸ ಮಾಡಿ ಸಂಘದ ಗೌರವ ತಗೊಂಡ್ಬರುತ್ತೆ. ಈ ಹೊಸ ಆಡಳಿತ ಮಂಡಳಿಗೆ ಅಭಿನಂದನೆ ಸಲ್ಲಿಸೋದ್ರಿಗೆ ಅವ್ರಿಗೆ ಏನು ಕೇಳ್ಕೊತಾರಪ್ಪ ಅಂತಂದ್ರೆ, ಈಗೇನ ನಮ್ಮ ಸಂಘದ ಸದಸ್ಯರ ಸಂಖ್ಯೆ ಹೆಚ್ಚೈತಿ, ಆ ಸಂಖ್ಯೆಗೆ ಅನುಗುಣವಾಗಿ ನಮ್ಮ ಸಂಘದ ಕಟ್ಟಡ ಆಗಲಿ ಅಥವಾ ನ್ಯಾಯಾಲಯದ ಸಿಬ್ಬಂದಿಗೆ ಒದಗಿಸುವಂಥ ಕಟ್ಟಡಗಳಾಗಲಿ ನಮ್ಮಲ್ಲಿ ಇಲ್ಲ. ಈಗಾಗಲೇ ನಾವು ಸರ್ಕಾರದ ಒಂದು ಪ್ರಪೋಸಲ್ ಇದೆ, ಒಂದು ಹೊಸ ನ್ಯಾಯಾಲಯದ ಸಂಕೀರ್ಣ ಹಾಗೂ ವಕೀಲರ ಭವನದ ಒಂದು ಪ್ರಪೋಸಲ್ ಸರ್ಕಾರದ ಮುಂದಿದೆ. ಅದನ್ನು ನಾವು ಹೊಸ ಆಡಳಿತ ಮಂಡಳಿ ಸದಸ್ಯರು ಅಧ್ಯಕ್ಷರಾದ ಕುಟ್ಲೆ ಅವರು ನೇತೃತ್ವದಲ್ಲಿ ಆದ ಒಂದು ಕಟ್ಟಡ ಒಂದು ಮಂಜೂರಾತಿಯನ್ನು ಘನ ಸರ್ಕಾರದಿಂದ ಪಡೆದುಕೊಂಡಲ್ಲಿ ನಾವು ಈ ಒಂದು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಕ್ಕೆ ಸಾರ್ಥಕ ಆಗ್ತದೆ ಅನ್ನೋ ಭಾವನೆ ಹೊಂದಿದೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿ ಪ್ರಪ್ರಥಮವಾಗಿ ಇವತ್ತು ನಮ್ಮ ವಕೀಲ ಸಂಘದ ಚುನಾವಣೆಯಲ್ಲಿ ಜಯಬೇರಿ ಬಾರಿಸಿದಂಥ ಅಧ್ಯಕ್ಷರಾದ ಕುಟ್ಲೆ ಅವರಿಗೆ, ಉಪಾಧ್ಯಕ್ಷರಾದ ರೆಡ್ಡಿ ಅವರಿಗೆ, ಕಾರ್ಯದರ್ಶಿಗಳಾದ ಮಹಾದೇವ್ ವೆಂಕಚ್ಚಿ ಅವರಿಗೆ, ಇನ್ನೊಬ್ಬರ ನಮ್ಮ ಗ್ರಂಥಾಲಯ ಕಾರ್ಯದರ್ಶಿಯಾದ ರಮೇಶ್ ನಲ್ವಾಡಿ ಅವರಿಗೆ, ಎಲ್ಲ MC ಮೆಂಬರ್ಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದನು. ಮತ್ತು ಇದು ನಮ್ಮ ವಕೀಲ ಸಂಘದ ಚುನಾವಣೆ ಅಂದರೆ ತಮಗೆಲ್ಲ ಗೊತ್ತೈತಿ. ಇದು ಚುನಾವಣೆ ಎಷ್ಟು ಕಾವದಿಂದ ಆಗ್ತೈತಿ. ಚುನಾವಣೆ ಆದ ಕೂಡಲೇ ಅಷ್ಟೇ ನಾವೆಲ್ಲರೂ ಮತ್ತು ನಮ್ಮ ಸಹೋದ್ಯೋಗಿ ಸಹೋದರತ್ವ ಭಾವನೆಯಿಂದ ನಾವು ನಡ್ಕೊತೀವಿ. ಒಟ್ಟಾರೆ ನಮ್ಮ ಗುರಿ ಏನಿರೋದು ಅಂದರೆ ಎಲ್ಲರಿಗೂ ಒಂದೊಂದು ಅವಕಾಶ ಪ್ರತಿ ವರ್ಷ ಸಿಕ್ಕೋದು ಹೋಗ್ತೈತಿ. ಇದನ್ನು ತಾವು ಎಲ್ಲ ನೋಡಿರಿ. ನಮ್ಮ ವಕೀಲ ಸಂಘದ್ದು ಮತ್ತು ನ್ಯಾಯಾಲಯಗಳದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸ ಅದಾವ. ನಾವು ಎಲ್ಲರೂ ಒಕ್ಕಟ್ಟಾಗಿ ಈ ಹಿಂದೆ ಹೆಂಗೆ ಆಡಳಿತ ಮಂಡಳಿಗೆ ಸಹಕಾರ ನೀಡಿದ್ದೀವಿ, ಇದು ಸಲ ಈ ಆಡಳಿತ ಮಂಡಳಿಗೂ ನಮ್ಮದು ಎಲ್ಲ ಸಹಕಾರ ಸಹಾಯವನ್ನು ನಾವು ನೀಡ್ತೀವಿ. ಮತ್ತು ನಮ್ಮ ಅಥಣಿ ತಾಲೂಕಿನ ಎಲ್ಲ ಕಕ್ಷಿದಾರಿಗೆ ಅನುಕೂಲ ಆಗುವಂಥ ಎಲ್ಲ ಒಳ್ಳೆಯ ಅಭಿವೃದ್ಧಿ ಕೆಲಸನ ಮಾಡೋಕ್ಕೆ ನಾವು ಸಹಕಾರಿ ಆಗ್ತದೆ ಅಂತ ಹೇಳಿ ನಾನು 2 ಮಾತು. ಈ ಸಂದರ್ಭದಲ್ಲಿ ಅಥಣಿ ನ್ಯಾಯವಾದಿ ಸಂಘದ ಸದಸ್ಯರು ಹಿರಿಯ ನ್ಯಾಯವಾದಿಗಳಾದ HM ಪಾಟೀಲ್, RN ಸಿದ್ಧಾಂತಿ, AS ಹುಚ್ಚುಗೌಡರ, ಸುನಿಲ್ ಸಂಕ, LG ಹಳಿಂಗಳ್ಳಿ, PP ಹುಚ್ಚುಗೌಡರ, PG ಬಿಸುಕೊಪ್ಪ, CD ಹುಚ್ಚಬಟ್ಟ, BB ಹೊನಗೌಡರ, AR ಮಾಳಜ್ಜ, YS ದೇಸಾಯಿ, MG ದುಂಡಿ, SA ಪಾಟೀಲ್, ಸುಶೀಲ್ ಪತ್ತಾರ, BB ಬಿಸ್ಲಾಪುರ ಸೇರಿದಂತೆ ಇನ್ನೂ ಹಲವಾರು ಉಪಸ್ಥಿತರಿದ್ದರು. ಇದಾಗಿತ್ತು ಇವತ್ತಿನ RR ನ್ಯೂಸ್. ನಮಸ್ತೆ.